ಸರ್ ಕಾರ್ತಿಕ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆಕ್ಚುಲಿ ಈಗ ದರ್ಶನ್ ಅವ್ರ ಕೇಸು ಬಗ್ಗೆ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ವಿ. ಈಗ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಆದ್ಮೇಲೆ ಏನು ನೋಟಿಸ್ ಜಾರಿ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ, ನೀವು ಡೀಟೇಲ್ಸ್ ನ ಕೊಡಿ ಅಂತ. ಸೊ ಇವಾಗ ಜೈಲಧಿಕಾರಿಗಳು ಸಬ್ಮಿಟ್ ಮಾಡಿದ್ದಾರೆ. ಅಂದ್ರೆ ಜೈಲಿನಲ್ಲಿ ಯಾವ್ದೇ ರೀತಿ ನಿಂದನೆ ಆಗ್ತಿದ್ಯಾ ಇಲ್ವಾ, ಅಥವಾ ಜೈಲಿನಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ, ಮೂಲಭೂತ ಹಕ್ಕುಗಳು ಯಾವ ತರ ಇದೆ ಅಂತ ಜೈಲಧಿಕಾರಿಗಳು ಆಲ್ರೆಡಿ ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೋಸೆಸ್ ಯಾವ ತರ ಇರುತ್ತೆ? ಅವ್ರಾದ್ಮೇಲೆ ಮತ್ತೆ ಸೆಷನ್ ಕೋರ್ಟ್ ಕಡೆಯಿಂದ ಯಾವ್ದಾದ್ರು ರಿಪೋರ್ಟ್ ಬರ್ಬೇಕಾ? ಯಾವ ತರ ಸರ್ ಅದು ನೆಕ್ಸ್ಟ್? ಅದೇ ಇವರು ಸೆಷನ್ ಕೋರ್ಟ್ ರಿಪೋರ್ಟ್ ಮತ್ತೆ ಜೈಲಾಧಿಕಾರಿಯಿಂದ ರಿಪೋರ್ಟ್. ಈಗ ರಿಟ್ ಅರ್ಜಿ ಇವರು ಸಲ್ಲಿಸಿದಾರಲ್ಲ ದರ್ಶನ್ ಅವರು, ಆ ರಿಟ್ ಅರ್ಜಿಯಲ್ಲಿ ಇವರು ಏನೇನು ಅಲಿಗೇಷನ್ ಮಾಡಿದ್ದಾರೆ ಜೈಲಾಧಿಕಾರಿಗಳ ಮೇಲಾಗ್ಲಿ ಅಥವಾ ಸೆಷನ್ ಕೋರ್ಟ್ ಅಲ್ಲಿ ಟ್ರಯಲ್ ಡಿಲೇ ಆಗ್ತಾ ಇದೆ ಅನ್ನೋದ್ರ ಮೇಲಾಗ್ಲಿ, ಸೊ ಅವು ಎರಡರ ಮೇಲೂ ನಮಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ. ಸೊ ಅಂದ್ರೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಒನ್ ಸೈಡೆಡ್ ತಿಳ್ಕೊಂಡ್ರು. ಈಗ ದರ್ಶನ್ ಅರ್ಜಿ ಸಲ್ಲಿಸಿದಾರೆ ಅಂತ ಹೇಳ್ಬಿಟ್ಟು ಬರೀ ಅದ್ರ ರಿಗಾರ್ಡಿಂಗ್ ತಗೊಂಡು ಅವರು ಆರ್ಡರ್ ಮಾಡೋಕ್ಕಾಗಲ್ಲ, ಬೇಲ್ ಕೊಟ್ಬಿಡಕ್ಕಾಗಲ್ಲ. ಸೊ ಆದ್ರಿಂದ ಅವರು ಎರಡು ಕಡೆ ನೋಟಿಸ್ ಜಾರಿ ಮಾಡಿ ಏನಿದೆ ಸ್ಟೇಜ್ ಆಫ್ ಟ್ರಯಲ್ ಏನಿದೆ, ಎಷ್ಟು ಜನ ಎಕ್ಸಾಮಿನೇಷನ್ ಆಗಿದ್ದಾರೆ, ಸೊ ಮೇನ್ ವಿಟ್ನೆಸಸ್ ಎಕ್ಸಾಮಿನೇಷನ್ ಆಗಿದಾರೋ ಇಲ್ವೋ ಅಂತೆಲ್ಲ ಹೇಳ್ಬಿಟ್ಟು ಅವರು ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಮತ್ತೆ ದರ್ಶನ್ ಸಲ್ಲಿಸಿರುವಂತಹ ಒಂದು ರಿಟ್ ಅರ್ಜಿಯಲ್ಲಿ ಜೈಲಾಧಿಕಾರಿಗಳ ಮೇಲೆ ಸ್ವಲ್ಪ ಅಲಿಗೇಷನ್ ಇದೆ. ಅವ್ರ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ, ಮತ್ತೆ ಅವರಿಗೆ ಬೆದರಿಕೆ ಇದೆ, ಅವರ ಕೋ ಅಕ್ಯೂಸ್ಗಳು ಯಾರಿದ್ದಾರೆ ಅಥವಾ ಸಹ ಕೈದಿಗಳಿಂದ ಬೆದರಿಕೆ ಇದೆ. ಸೊ ಅವೆಲ್ಲವನ್ನು ಒಂದು ಮಾನಿಟರ್ ಮಾಡಿರ್ತಾರಲ್ವಾ, ಸೊ ಅದ್ರ ರಿಗಾರ್ಡಿಂಗ್ ಏನ್ ಡಾಕ್ಯುಮೆಂಟ್ಸ್ ಇದೆ ಒದಗಿಸಿ ಅಂತ ಹೇಳ್ಬಿಟ್ಟು ಜೈಲಾಧಿಕಾರಿಗಳಿಗೂ ಒಂದು ನೋಟಿಸ್ ಕಳಿಸಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಲ್ಲಿ ಇವೆಲ್ಲಾ ಡಾಕ್ಯುಮೆಂಟ್ಸ್ ಅವ್ರು ಕೊಡ್ಬೇಕಾಗುತ್ತೆ ಕೋರ್ಟ್ ಅಲ್ಲಿ. ಆಮೇಲೆ ಕೋರ್ಟ್ ಕೂಲಂಕುಷವಾಗಿ ಅದನ್ನ ತನಿಖೆಯನ್ನು ಮಾಡಿ ಆಮೇಲೆ ಏನು ಒಂದು ಅಲ್ಟಿಮೇಟ್ ಆಗಿ ಕನ್ಕ್ಲೂಷನ್ ಬರ್ತಾರೆ. ಸರ್ ಈಗ ಅಂದ್ರೆ ನೆಕ್ಸ್ಟ್ ಹಿಯರಿಂಗ್ ಯಾವಾಗ? ಅಂದ್ರೆ ಇದು ಇವರು ಈಗ ಸೆಷನ್ ಕೋರ್ಟ್ ಕಡೆಯಿಂದ ಕೆಲವೊಂದು ರಿಪೋರ್ಟ್ಗಳು ಹೋಗ್ಬೇಕಲ್ಲ, ಅಂದ್ರೆ ಎಷ್ಟು ಸಾಕ್ಷಿಗಳ ವಿಚಾರಣೆ ಆಗಿದೆ, ಇನ್ನೆಷ್ಟು ದಿನಗಳಾಗುತ್ತೆ, ಸೊ ಆ ಥರದ ರಿಪೋರ್ಟ್ ಕೊಡ್ತಾರ ಅವರು ಕೋರ್ಟಿಂದ? ಹೌದೌದು, ಕೋರ್ಟಿಂದ ರಿಪೋರ್ಟ್ ಇವಾಗ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದಂತ ಹೇಳಿದ ತಕ್ಷಣ ಸೊ ಅದು ರಿಪೋರ್ಟ್ ಕೊಡ್ಲೇಬೇಕಾಗುತ್ತೆ. ಏನು ಟ್ರಯಲ್ ಸ್ಟೇಜ್ ಏನಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಒನ್ ಆಫ್ ದಿ ಮೇಜರ್ ಇವರು ಡಿಫೆನ್ಸ್ ತಗೊಂಡಿರೋದು ಟ್ರಯಲ್ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರ ಅರ್ಜಿಯಲ್ಲಿ ಆಸ್ ಎಕ್ಸ್ಪಿಡಿಷಿಯಲಿ ಆಸ್ ಪಾಸಿಬಲ್ ಟ್ರಯಲ್ ನ ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಜೆಕ್ಟೆಡ್ ಬೇಲ್ ಆರ್ಡರ್ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತಲ್ಲ, ಆ ರಿಜೆಕ್ಟೆಡ್ ಬೇಲ್ ಆರ್ಡರ್ ಕೇಳಿಸಿತ್ತು. ಸೊ ಆದ್ರಿಂದ ಇವರು ಈ ಒಂದು ಅರ್ಜಿನ ಸಲ್ಲಿಸ್ಕೊಂಡಿದ್ದಾರೆ. ಈಗ ಈಗಾಗಲೇ 10 ವಿಟ್ನೆಸ್ಗಳು ಅಷ್ಟೇ ಎಕ್ಸಾಮಿನೇಷನ್ ಆಗಿರೋದು. ಕಳೆದ 2-3 ವರ್ಷದಿಂದ ಅವರು ಜೈಲಲ್ಲೇ ಇದ್ದಾರೆ. ಸೊ ಆದ್ರಿಂದ ಅವರು ಒಂದು ಹಕ್ಕಕ್ಕೆ ಒಂದು ತೊಂದರೆ ಬರ್ತಾ ಇದೆ. ಆರ್ಟಿಕಲ್ 21 ಪ್ರಕಾರ ಸ್ಪೀಡಿ ಟ್ರಯಲ್ ಆಗ್ತಾ ಇಲ್ಲ ಅಂತ ಈ ಒಂದು ಮೇಜರ್ ಡಿಫೆನ್ಸ್ ಆಗಿರುತ್ತೆ ಅವ್ರದ್ದು. ನೆಕ್ಸ್ಟ್ ಅವ್ರು ಏನೇನು ಕಷ್ಟಗಳನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ ಜೈಲಿನಲ್ಲಿ, ಆ ಅಳಲನ್ನು ಅವರು ಒಂದು ಅರ್ಜಿಯಲ್ಲಿ ತಗೊಂಡಿದ್ದಾರೆ. ಈಗ ಎಲ್ಲ ನೋಟಿಸ್ ಅನ್ನು ಅವರು ಕೇಳಿದ್ದಾರೆ ಇನ್ಫಾರ್ಮೇಶನ್ ಸುಪ್ರೀಂ ಕೋರ್ಟ್ನವರು. ಓಕೆ, ಸೊ ಇದೆಲ್ಲ ಎಷ್ಟು ದಿನ ಆಗ್ಬೋದು ಸರ್? ಅಂದ್ರೆ ಎಷ್ಟು ಈಗ ಮತ್ತೆ ಹಿಯರಿಂಗ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಏನಾದ್ರು ಇವರು ಪ್ರಾಸಿಕ್ಯೂಷನ್ ಏನಾದ್ರು ವಾದ ಮಾಡ್ತಾರಾ ಬೇಲನ್ನ ಯಾಕೆ ಕೊಡಬಾರ್ದು? ಹೌದೌದು, ಈಗ ನೋಡಿ ಫಸ್ಟ್ ಹಿಯರಿಂಗ್ ಅಲ್ಲಿ ಜಸ್ಟ್ ಅದನ್ನ ಅಟೆನ್ಷನ್ ಇರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅಲ್ಲಿ ನಿಮಗೆ ಒಂದು 30 to 40 seconds ಅಲ್ಲಿ ನೀವು ಕನ್ವಿನ್ಸ್ ಮಾಡಬೇಕು ಕೋರ್ಟ್ ಅಲ್ಲಿ. ಸುಮ್ಮನೆ ನೀವು ಕತೆ ಹೇಳಂಗಿಲ್ಲ, ನಿಂತ್ಕೊಂಡು 30 to 40 seconds 50 seconds ಒಳಗಾಗಿ ನೀವು ಸಲ್ಲಿಸಿರುವಂತಹ ಅರ್ಜಿನ ಕನ್ವಿನ್ಸ್ ಮಾಡಬೇಕು ಅಲ್ಲಿರುವಂತಹ ಜಡ್ಜಸ್ಗೆ. ಇವ್ರ ಪರವಾದ ವಕೀಲರು ಸ್ಟ್ರೈಟ್ ಆಗಿ ಡಿಸ್ಮಿಸ್ ಮಾಡ್ಬಿಡ್ತಾರೆ. ಆ 30 to 40 seconds ಅಲ್ಲಿ ಇವ್ರು ಕನ್ವಿನ್ಸ್ ಆಗಿ ಏನಾದ್ರು ಮೆರಿಟ್ ಇತ್ತು ಕೇಸಲ್ಲಿ ಅಂತ ಹೇಳಿದ್ರೆ ಫರ್ದರ್ ಅದನ್ನ ಸುಪ್ರೀಂ ಕೋರ್ಟ್ ಎಂಟರ್ಟೈನ್ ಮಾಡುತ್ತೆ. ಈ ತರ ನೋಟಿಸ್ ಕಳಿಸೋದಾಗ್ಲಿ, ಏನ್ ಇನ್ಫಾರ್ಮೇಶನ್ ಇದೆ ತಗೊಳ್ಳೋದಾಗ್ಲಿ ಅದೆಲ್ಲ ಮಾಡುತ್ತೆ. ಸೊ ಈ ಕೇಸ್ ಅಡ್ಮಿಟ್ ಆಗಿದೆ. ಈಗ ಫಸ್ಟ್ ಸ್ಟೇಜ್ ಅಡ್ಮಿಟ್ ಆಗಿದೆ. ಸೆಕೆಂಡ್ ಸ್ಟೇಜ್ ಇವಾಗ ಏನೇನು ಕೇಳಿದ್ದಾರೆ ಅವರು ಡಾಕ್ಯುಮೆಂಟ್ಸ್ ನ ಒದಗಿಸಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇವರು ಒದಗಿಸಿದಲ್ಲಿ ಒಂದು ಕನ್ಕ್ಲೂಷನ್ ಬರ್ತಾರೆ. ಆಮೇಲೆ ಇವ್ರ ಪರವಾದ ವಕೀಲರು ವಾದ ಮಾಡ್ಬೇಕಾಗಿ ಬರುತ್ತೆ, ಪ್ರಾಸಿಕ್ಯೂಷನ್ ವಾದ ಮಾಡ್ಬೇಕಾಗಿ ಬರುತ್ತೆ, ಕನ್ಕ್ಲೂಷನ್ ಬರ್ತಾರೆ ಜಡ್ಜಸ್. ಓಕೆ ಸರ್, ಇವಾಗ ಹೊರಗಡೆ ಸುದ್ದಿ ಆಗ್ತಾ ಇರೋದು ಏನಪ್ಪಾ ಅಂದ್ರೆ ದರ್ಶನ್ ಅವರು ಮುಂದಿನ ವಾರ ರಿಲೀಸ್ ಆಗ್ತಾರೆ ಅನ್ನೋ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಿದೆ. ಅಂದ್ರೆ ಮೀನ್ಸ್ ಅಭಿಮಾನಿಗಳು ಖುಷಿಯಿಂದ ಇದ್ದಾರೆ, ಎಲ್ಲ ಒಂದು ಆಶಾಭಾವನೆ ಇದ್ದಾರೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಎಸ್ ಎ ಡಿಫೆನ್ಸ್ ಲಾಯರ್? ನೋಡಿ, ಈ ಕೇಸಲ್ಲಿ ನಾವ್ ಏನ್ ಹೇಳಿದ್ರೆ ಅದು ಆಪೋಸಿಟ್ ಮಾಡ್ತಾರೆ. ನಾವೇನು ಹೇಳ್ಬಾರ್ದು. ಕೋರ್ಟ್ ಅಲ್ಲಿ ಇರ್ಬೇಕಾದ್ರೆ ಕೋರ್ಟ್ಗೆ ನಾವು ಮರ್ಯಾದೆ ಕೊಟ್ಬಿಟ್ಟು ತಲೆ ಬಾಗ್ಲೇಬೇಕಾಗುತ್ತೆ. ಕೋರ್ಟ್ ನ ಡಿಸಿಷನ್ ಏನೇ ಬಂದ್ರೆ ಅದು ಒಂದ್ ಪಾಯಿಂಟ್. ಇನ್ನ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಅರ್ಜಿ ಸಲ್ಲಿಸ್ಕೊಂಡಿದ್ರೆ ನಾವು ವೆಯ್ಟ್ ಮಾಡಿ ನೋಡ್ಲೇಬೇಕಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನೀವು ನಮ್ಮನ್ನ ಕೇಳಿದ್ರೆ ನನ್ನ ಕೇಸ್ ಉದಾಹರಣೆ ನಾನು ನಿಮ್ಗೆ ಕೊಡ್ಬೋದು. ಒಂದು ಕೇಸಲ್ಲಿ 4 ವರ್ಷದಿಂದ ಟ್ರಯಲ್ ಮುಂದುವರಿಸ್ತೀರಾ ಹಂಗೆ ಇದ್ದಾರೆ ಜೈಲ್ ಅಂಡರ್ ಟ್ರಯಲ್ ಪ್ರಿಸನರ್. ಅವ್ರಿಗಿನ್ನೂ ಬೇಲ್ ಸಿಕ್ಕಿಲ್ಲ. ಸುಮಾರು 8 ಸತಿ 8ರಿಂದ 9 ಸತಿ ಅರ್ಜಿ ರಿಜೆಕ್ಟ್ ಆಗಿ ಆಮೇಲೆ ನಮ್ಮ ಹತ್ರ ಬಂದಿದೆ ಕೇಸ್. ಸೊ ಈ ತರ ಕೇಸಸ್ ಇನ್ಸಿಡೆಂಟ್ಸ್ಗಳಿದೆ.
ಹಾ ಹಾ ಸೊ ಯಾವುದಕ್ಕೂ ಜನರಲ್ ಪಬ್ಲಿಕ್ ಒಂದು ಕನ್ಫ್ಯೂಷನ್ ಬರೋದು ತಪ್ಪು ಇದೆ ಈ ಒಂದು ಸ್ಟೇಜ್ ಅಲ್ಲಿ ಅಂತ ಹೇಳೋದು ನಾನು ಹೇಳ್ತೀನಿ ಸರ್. ಏನೊಂದು ಕಾರ್ಡ್ ನೋಡ್ಬೇಕಾಗಿದೆ, ಏನು ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ, ಕಾರ್ಡ್ ನೋಡ್ಬೇಕಾಗಿದೆ. ಹೀಗೆ ಆಗ್ಬೋದು ಹಾಗೆ ಆಗ್ಬೋದು ಅಂತ ಊಹಾಪೋಹಗಳಿಗೆ ಇದ್ ಮಾಡಬಾರ್ದು. ಅದು ಯಾರು ಕನ್ಫ್ಯೂಷನ್ ಬರೋದಿಲ್ಲ. ಈ ಇಂಥ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಏನಾಗುತ್ತೆ, ಓಕೆ ಏನೇ ಹೇಳಿದ್ರೂ ಅದು ಪ್ರಾಬ್ಲಮ್ ಆಗುತ್ತೆ. ಹಾ ಸೊ ಹಾ ವಿ ಶುಡ್ ನಾಟ್ ಕಮ್ ಟು ಎನಿ ಕನ್ಕ್ಲೂಷನ್. ಓಕೆ ಓಕೆ ಕೋರ್ಟ್ ಏನ್ ಮಾಡುತ್ತೆ ಅದನ್ನ ಮಾಡ್ಬೇಕಾಗುತ್ತೆ. ಸೊ ಆ ಒಂದು ಡಿಸಿಷನ್ಗೆ ನಾವು ತಲೆಬಾಗಬೇಕಾಗುತ್ತೆ. ಓಕೆ 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 ಸರ್, ಓಕೆ, ಥ್ಯಾಂಕ್ ಯು. ನಿಮ್ಮ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀರಾ. ಯಾಕಂದ್ರೆ ಹೊರಗಡೆ ಊಹಾಪೋಹಗಳು ಹಿಂಗಾಗ್ಬೋದು ಹಂಗಾಗ್ಬೋದು ಅನ್ನೋ ಒಂದು ಊಹಾಪೋಹಗಳಲ್ಲಿ ದರ್ಶನ್ ಅಭಿಮಾನಿಗಳು ಇದ್ರು, ಮತ್ತೆ ಕೆಲವೊಂದಿಷ್ಟು ಜನ ಇದ್ರು. ಹಾಗಾಗಿ ಒಂದಿಷ್ಟು ಕಾನೂನಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು.